ನಮಸ್ತೆ. ನಿಮ್ಮದಿ ನೆಮ್ಮದಿ ಖುಷಿಯಾಗಿರಲು ಇದೊಂದೇ ಹಾದಿ ಬರ್ದಿರೋದು ಪದಚಿಹ್ನ. ಹೋಗುವೆ ನೀ ಎಲ್ಲಿಗೆ ಅನ್ನೋ ಚಾಪ್ಟರಲ್ಲಿ ನಿನ್ನೆ ಅರ್ಜುನ ಅನ್ನೋ ಒಂದು ಟಾಪಿಕ್ ಎಂಟ್ರಿ ಆಯಿತು. ಆ ಅರ್ಜುನ ಅನ್ನೋ ಟಾಪಿಕ್ಕು ಒಬ್ಬ ಫ್ರೆಂಡ್ ಹತ್ರ ಮಾತಾಡೋಕ್ಕೆ ಶುರು ಮಾಡಿದ್ರು. ಆ ಫ್ರೆಂಡ್ ಹೆಸರೇನು ಅಂದರೆ ವಿಶ್ವಾಸ್. ಸೊ ಈಗ ವಿಶ್ವಾಸ್ ಬಗ್ಗೆ ತಿಳ್ಕೊಳ್ಳೋಣ. ಓಕೆ, ಇವತ್ತಿನ ಚಾಪ್ಟ್ರಲ್ಲಿ ಊಟ, ನಿದ್ದೆ, ಕಣ್ತುಂಬ ನಿದ್ದೆ, ಹೊಟ್ಟೆ ತುಂಬ ಊಟ. ಓಕೆ, ಅದ್ರ ಬಗ್ಗೆ ಅವನಿಗೆ ಅರಿವಾಯಿತು. ವಿಶ್ವಾಸ್ ಒಂದು ಕಂಪನಿಯಲ್ಲಿ ಪ್ರಾಜೆಕ್ಟ್ ಹೆಡ್ ಆಗಿದ್ದ. ಕಾರ್ಪೊರೇಟ್ ಜೀವನ ಶೈಲಿ ಹೇಗೆ ಅಂತ ಊಹೆ ಮಾಡ್ಕೊಳ್ಳಿ. ಗೊತ್ತಿರೋರಿಗೆ ಗೊತ್ತಿರತ್ತೆ, ಗೊತ್ತಿಲ್ಲ ಅಂದರೆ ಆಗಲೇ ಹೇಳ್ದಂತೆ ಊಟ ನಿದ್ರೆ ಲೆಕ್ಕಿಸದೆ ದುಡಿಯುವವರು ಕಾರ್ಪೊರೇಟ್ ಫೀಲ್ಡಲ್ಲಿ ಇರೋರು. ವಿಶ್ವಾಸ್ ಕೂಡ ಅದೇ ರೀತಿ. ಬೆಳಗ್ಗೆ ಬೇಗ ಎದ್ದು ಅರ್ಧಂಬರ್ಧ ಹುರಿದ ರವೆ ಇದ್ದ ತರಕಾರಿ ಹಾಕಿ ಉಪ್ಪಿಟ್ಟಿನ ಹಾಗೆ ಇರುವ ಒಂದು ತಿಂಡಿ ಮಾಡಿ, ಉಪ್ಪಿಟ್ಟಲ್ಲ ಉಪ್ಪಿಟ್ಟಿನ ಥರ ಇರೋ ಒಂದು ತಿಂಡಿ ಮಾಡಿ, ಹಿಂಗೆ ಅಲ್ವಾ ನಾವೆಲ್ಲ ಕೆಲವೆಲ್ಲ ಸ್ಪೀಡಾಗಿ ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಹಿಂಗೆಂಗೆಂಗೋ ಅಡುಗೆ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಅಂದರೆ ಒಂದು ಟೈಮ್ ಸೆನ್ಸ್. ಕಾರ್ಪೊರೇಟ್ ಫೀಲ್ಡು ಪ್ರೆಷರ್ ಅನ್ನೋದಕ್ಕಿಂತ ನಿಮ್ಮ ಒಳಗಡೆ ಪ್ರೆಷರ್ ಅದು, ಆಯಿತಾ? ಅದಕ್ಕೆ ನೋಡಿ, ಬೆಳಗ್ಗೆ ಲೇಟಾಗಿ ಎದ್ದೊಳೋದು. ನಾನು ತುಂಬ ಜನ ಸಾಫ್ಟ್ವೇರ್ಸ್ನ ನೋಡಿದ್ದೀನಿ. ನಾನು ಒಬ್ಬರು ಸಾಫ್ಟ್ವೇರ್ ಹತ್ರ ಮಾತಾಡ್ತಾ ಇದ್ದೆ, ಕಾರ್ಪೊರೇಟ್ ಫೀಲ್ಡಲ್ಲಿ ವರ್ಕ್ ಮಾಡೋರಿಗೆ. ನೈಟೆಲ್ಲ ನಿದ್ದೆ ಬರಲ್ಲ, ಆಯಿತಾ? ಬೆಳಗ್ಗೆ ಲೇಟಾಗಿ ಎದ್ದೊಳ್ತೀನಿ. ಏನು ಮಾಡ್ತಾರೆ? ಮೊಬೈಲ್ ನೋಡೋದು, ಸಿಕ್ಕಾಪಟ್ಟೆ ಸ್ಕ್ರಾಲ್ ಮಾಡೋದು, ಲೇಟಾಗಿ ಮಲ್ಗೋದು, ಲೇಟಾಗಿ ಎದ್ದೊಳೋದು, ಟೈಮ್ ಆಯಿತು ಅಂತ ಸ್ಪೀಡಾಗಿ ಹೋಗೋದು. ಬೆಳಗ್ಗೆ ತಿಂಡಿ ತಿನ್ನಲ್ಲ, ಮಧ್ಯಾಹ್ನ ಪೆಂಡಿಂಗ್ ಆಗುತ್ತೆ, ಕೆಲಸ ಲೇಟಾಗಿ ಹೋಗ್ತಾರೆ, ಅಲ್ಲಿ ಪ್ರೆಷರ್ ಇರುತ್ತೆ. ಸೊ ಮಧ್ಯಾಹ್ನ ಊಟಕ್ಕೆ ಲೇಟಾಗಿ ಬಿಡೋದು, ಊಟ ಇನ್ಯಾವಾಗಲೂ ಮಾಡೋದು, ಹೆಲ್ತ್ ಫುಲ್ ಅಪ್ಸೆಟ್ ಮಾಡ್ಕೊಂಡಿದ್ರು. ಅವರು ಅಂತ ಅಲ್ಲ, ತುಂಬ ಜನ ಕಾರ್ಪೊರೇಟ್ ಫೀಲ್ಡಲ್ಲಿ ವರ್ಕ್ ಮಾಡೋರು, ಯಾರಿಗೆ ಲೈಫ್ ನಾಲೆಜ್, ಯಾರು ಸ್ಪಿರಿಚುವಲ್ ಬೇಸ್ಡ್ ಇರೋದಿಲ್ಲ, ಸುಮಾರು ಜನ ಈ ಥರ ಲೈಫ್ನ ಸ್ಪಾಯ್ಲ್ ಮಾಡ್ಕೊತಾರೆ. ಕಾರ್ಪೊರೇಟ್ ವರ್ಲ್ಡಿಂದ ಅಲ್ಲ, ನಮ್ಮದೇ ಅನ್ಸುತ್ತೆ. ಯಾರಾದರೂ ಈ ಫೀಲ್ಡಲ್ಲಿ ವರ್ಕ್ ಮಾಡಿರೋರಿದ್ರೆ ಹೇಳಿ, ಹೌದು ಪ್ರೆಷರ್ ಇತ್ತು, ಬಟ್ ನೀವು ಹ್ಯಾಂಡ್ಲು ಮಾಡ್ಬೋದಿತ್ತಾ ಇಲ್ವಾ ಅಂತ. ಓಕೆ, ಸೊ ಅದೇ ಥರ ವಿಶ್ವಾಸ್ ಕೂಡ ದುಡಿತಾ ಇದ್ದ. ಬೆಳಗ್ಗೆ ಎದ್ದು ಈ ರೀತಿ ಏನೋ ಒಂದು ಮಾಡ್ಕೊಂಡು ತಿನ್ಕೊಂಡು ಹೋಗೋದು. ಒಂದು ತಿಂಡಿ ಮಾಡಿ ಪೂರ್ತಿ ಇಸ್ತ್ರಿ ಆಗಿರೋ ಫಾರ್ಮಲ್ ಬಟ್ಟೆ ಹಾಕಿ, ಬಟ್ಟೆ ಮಾತ್ರ ಕರೆಕ್ಟಾಗಿ ಐರನ್ ಮಾಡ್ಕೊಬೇಕು, ಆಯಿತಾ? ಟ್ರಾಫಿಕ್ಕಲ್ಲಿ ಗಾಳಿಗಿಂತ ಜಾಸ್ತಿ ಧೂಳು ಸೇವನೆ ಮಾಡಿಕೊಂಡು ಆಫೀಸ್ಗೆ ಹೋಗಿ ಬಾಸ್ ಹೇಳಿದ ಕೆಲಸ ಮಾಡೋಕ್ಕೆ ಒದ್ದಾಡ್ತಾ ಸಂಜೆ ಸುಸ್ತಾಗಿ ಮನೆಗೆ ಬಂದು ಅಡುಗೆ ಏನು ಮಾಡೋದು ಅಂತ ಯೋಚನೆ ಮಾಡಿ ಕೊನೆಗೆ ಅನ್ನಕ್ಕೆ ಹೋಟೆಲಿಂದ ಸ್ವಲ್ಪ ಸಾಂಬಾರು ಅಥವಾ ಮಜ್ಜಿಗೆನೋ ತಂದು ಮೊಸರು ಹಾಕ್ಕೊಂಡು ಊಟ ಮಾಡಿ ಮರುದಿನ ಮತ್ತೆ ಅದೇ ಕೆಲಸ ಮಾಡಬೇಕಲ್ಲ ಅನ್ನೋ ಚಿಂತೆಯಲ್ಲಿ ಹಾಸಿಗೆಗೆ ತಲೆ ಕೊಟ್ಟರೆ ನಿದ್ರೇನೂ ಬರದೆ ಮೊಬೈಲ್ ಇಟ್ಕೊಂಡು ನಿದ್ರೇನೂ ಮಾಡದೆ ಕೂತ್ಕೊಳ್ತಾ ಇದ್ದ ವಿಶ್ವಾಸ್. ಇವರಿಬ್ಬರು ಪರಸ್ಪರ ಮಾತಾಡೋಕ್ಕೆ ಶುರುವಾದಾಗ ಸಮಸ್ಯೆ ಒಂದು, ಕಾರಣ ಎರಡು ಅಂತ ಅರ್ಥ ಆಯಿತು. ಸಮಸ್ಯೆ ಒಂದೇ, ಇವನು ಬೇರೆ ರೀಸನ್, ಇವನಿಗೆ ಬೇರೆ ರೀಸನು. ಇವನಿಗೆ ಕೈ ತುಂಬ ಕೆಲಸ ಇದೆ, ನಿದ್ರೆ ಇಲ್ಲ. ಇವನಿಗೆ ಕೆಲಸನೇ ಇಲ್ಲ, ನಿದ್ರೆ ಇಲ್ಲ. ಇವನಿಗೆ ಕೈ ತುಂಬ ಕೆಲಸ ಇದೆ, ಊಟ ಇಲ್ಲ. ಇವನಿಗೆ ಕೈ ತುಂಬ ಕೆಲಸನೇ ಇಲ್ಲ, ಊಟನೇ ಇಲ್ಲ. ನೋಡಿ, ಅಂದರೆ ಊಟ ಇಲ್ಲ, ನಿದ್ರೆ ಇಲ್ಲ ಅನ್ನೋ ಸಮಸ್ಯೆ ಒಂದೇ, ಆದರೆ ಅವನಿಗೆ ಕೈ ತುಂಬ ಕೆಲಸ ಇರೋದೇ ಸಮಸ್ಯೆ, ಕಾರಣ. ಇವನಿಗೆ ಕೆಲಸ ಇಲ್ಲದೆ ಇರೋದೇ ಕಾರಣ. ಹಾಗಿದ್ರೆ ಯಾವುದು ಕರೆಕ್ಟ್? ಓಕೆ, ಒಬ್ಬನಿಗೆ ಉದ್ಯೋಗ ಇಲ್ಲ ಅಂತ ಚಿಂತೆ, ಇನ್ನೊಬ್ಬನಿಗೆ ಈ ಉದ್ಯೋಗನೇ ಚಿಂತೆ. ಒತ್ತಡ ತಾಳಲಾರದೆ ಒಂದು ದಿನ ವಿಶ್ವಾಸ್ ತನ್ನ ಕೆಲಸ ಬಿಡಲು ನಿರ್ಧಾರ ಮಾಡ್ದ. 2 ವರ್ಷಗಳಿಂದ ಕಷ್ಟಪಡುತ್ತಿದ್ದ ಅರ್ಜುನನ ಉದ್ಯೋಗ ಪಡೆಯಲು ಒಂದೇ ಒಂದು ಹೆಜ್ಜೆ ದೂರದಲ್ಲಿದ್ದ. ವಿಶ್ವಾಸ ತನ್ನ ಕೆಲಸಕ್ಕೆ ರಾಜೀನಾಮೆ ಕೊಟ್ಟ. ಅರ್ಜುನನಿಗೆ ತಾನು ಬಯಸಿದ್ದ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿಯಲ್ಲಿ ಕೆಲಸ ಸಿಕ್ತು. ಇವನು ಕೆಲಸ ಬಿಟ್ಟ, ಇವನಿಗೆ ಕೆಲಸ ಸಿಕ್ತು. ಕೆಲಸ ಬಿಟ್ಟ ದಿನವೇ ಊರು ಬಿಟ್ಟ ವಿಶ್ವಾಸ್ 2 ವರ್ಷಗಳ ನಂತರ ಅರ್ಜುನನನ್ನ ಭೇಟಿ ಮಾಡಿದಾಗ ಹೇಳಿದ. 2 ವರ್ಷದಿಂದ ವಿಶ್ವಾಸು ಅರ್ಜುನಂಗೆ ಸಿಕ್ಕಿರಲಿಲ್ಲ. ಸಿಕ್ಕಿದಾಗ ಹೇಳ್ದ, ಒಂದು ದಿನ ಈ ಕಾಡು ಮತ್ತೊಮ್ಮೆ ಬೇರೆ ಕಾಡು, ಒಂದು ದಿನ ಈ ಕಾಡು ಮತ್ತೊಮ್ಮೆ ಬೇರೆ ಕಾಡು. ಪ್ರತಿನಿತ್ಯ ಕಾಡು ಪ್ರಾಣಿಗಳನ್ನು ನೋಡ್ತಾ ಪ್ರಕೃತಿ ಮಧ್ಯ ಇದ್ದು ಅವುಗಳ ಚಲನವಲನಗಳನ್ನು ಕ್ಯಾಮ್ರಾ ಕಣ್ಣಲ್ಲಿ ಸೆರೆ ಹಿಡಿದು ನಿಸರ್ಗದ ಮಧ್ಯೆ ಶುದ್ಧ ಊಟ ಮಾಡಿ ರಾತ್ರಿ ಮಲಗಬೇಕಾದರೆ ಒಂಥರ ನೆಮ್ಮದಿ, ಒಂದು ಸಾಧನೆ ಮಾಡಿದ ಸಮಾಧಾನ ಮನಸ್ಸಿಗೆ. ಪೆಟ್ಟಾದ ಪ್ರಾಣಿಗಳಿಗೆ ನಾವು ಚಿಕಿತ್ಸೆ ನೀಡಿ ಅವು ಗುಣವಾದಾಗ ಒಂದು ಜೀವ ಉಳಿಸಿದೆ ಅನ್ನೋ ಹೆಮ್ಮೆ ಭಾವ. ನನಗೂ ಕೂಡ ಕಷ್ಟಪಟ್ಟು ದೊರೆತ ಕೆಲಸ, ಅದರಲ್ಲೂ ನಾನು ಬಯಸಿದ್ದು ನಾನೇ ಡಿಸೈನ್ ಮಾಡಿ ಅದರ ಟೆಸ್ಟಿಂಗ್ ನಡೆಸಿ ಒಂದು ಪ್ರಾಡಕ್ಟ್ ಬಿಡುಗಡೆ ಮಾಡಬೇಕಾದ್ರೆ ಅದೇನೋ ಸಂತೋಷ. ಅದನ್ನು ಜನರು ಬಳಸುವಾಗ ಮನದಲ್ಲಿ ವಿಚಿತ್ರ ಆನಂದ. ನನ್ನಿಂದ ಯಾರಿಗಾದರೂ ಉಪಯೋಗ ಆಯ್ತಲ್ಲ ಅನ್ನೋ ಹೆಮ್ಮೆ. ಹಾಸಿಗೆಗೆ ತಲೆ ಕೊಡಬೇಕಾದ್ರೆ ನೆಮ್ಮದಿ. ಅರ್ಜುನ ಮತ್ತು ವಿಶ್ವಾಸು ಊರಿಗೆ ಹೋಗಿ ಫೋಟೋಗ್ರಾಫರ್ ಆಗಿಬಿಟ್ಟಿದ್ದಾರೆ. ಸೊ ಅವನು ಹೇಳ್ತಾ ಇದ್ದಾನೆ, ಎಷ್ಟು ನಂಗೆ ಖುಷಿ ಆಯಿತು ಪ್ರಾಣಿಗಳ ಜೊತೆಲಿ ಕಾಡಲ್ಲಿ ಅಂತ. ಅರ್ಜುನ, ನಾನು ಡಿಸೈನಿಂಗ್ ಕೆಲಸದಲ್ಲೇ ನಂಗೆ ಖುಷಿ ಆಗ್ತಾ ಇದೆ, ನಾನೇನೋ ಒಂದು ಪ್ರಾಡಕ್ಟ್ ಮಾಡಿ ಅದನ್ನು ಜನ ಬಳಸ್ಬೇಕಾದ್ರೆ ಜನಕ್ಕೇನೋ ಯೂಸ್ ಆಗ್ತಿದೆ ಅನ್ನೋ ಹೆಮ್ಮೆ ಅನ್ನಿಸ್ತಾ ಇದೆ ಅಂತ. ಅರ್ಜುನ ತನ್ನ ಅಜ್ಜ ಹೇಳುತ್ತಿದ್ದ ಮಾತಿನ ಉಳಿದ ಅರ್ಧ ಭಾಗನ ನೆನಪು ಮಾಡಿಕೊಂಡ.
ಹೊಟ್ಟೆ ತುಂಬ ಊಟ, ಕಣ್ತುಂಬ ನಿದ್ರೆ ಇಷ್ಟಿದ್ರೆ ಸಾಕು ಮನುಷ್ಯನ ನೆಮ್ಮದಿಯ ಜೀವನ ಮಾಡಲು. ಆದರೆ ಅವೆರಡನ್ನು ಪಡೆಯಲು ಮನುಷ್ಯ ಅದಕ್ಕೆ ತಕ್ಕ ಕೆಲಸ ಮಾಡಬೇಕು. ಪ್ರತಿಯೊಬ್ಬನು ತನ್ನದೇ ರೀತಿಯಲ್ಲಿ ಶ್ರಮ ಪಡಬೇಕು. ಮರವಾಗುವುದಕ್ಕಿಂತ ಮುಂಚೆ ಭೂಮಿಯಲ್ಲಿ ಬೀಜ ಬಿತ್ತಿರಬೇಕು. ವಿಶ್ವಾಸನಿಗೂ ಇದನ್ನ ಹೇಳ್ದ. ಅಂದರೆ ವಿಶ್ವಾಸನಿಗೆ ಆ ಕೆಲಸದಲ್ಲ, ಅವನಿಗೇನು ಇಷ್ಟ ಇತ್ತು ಅದರಲ್ಲಿ ಅವನಿಗೆ ನೆಮ್ಮದಿ ಸಿಕ್ತು. ಇವನಿಗೆ ಈ ಕಂಪ್ನಿಯಲ್ಲೇ ನೆಮ್ಮದಿ ಸಿಕ್ತು. ಅಂದರೆ ಕಂಪ್ನಿ ಪ್ರಾಬ್ಲಮ್ ಅಲ್ಲ, ಈಗ ನಮ್ಮ ದೃಷ್ಟಿಕೋನ, ನಮ್ಮ ಆಯ್ಕೆಗಳು, ನಮ್ಮ ಇಷ್ಟಗಳು ಅಲ್ವಾ. ಸೊ ಊಟ ತಿಂಡಿ ನಿದ್ರೇನೂ ಕೂಡ ನಾವು ಶ್ರಮ ಹಾಕಿದಾಗಲೇ ಬರೋದು. ಹಾಗೆ ನಮ್ಮಿಂದ ಇನ್ನೊಬ್ರಿಗೂ ಏನೋ ಹೆಲ್ಪ್ ಆಗ್ತಿದೆ ಅನ್ನೋ ಭಾವ ಇದ್ದಾಗ ನಮಗೆ ನೆಮ್ಮದಿಯಾಗಿ ನಿದ್ದೆ ಬರುತ್ತೆ. ನೋಡಿ, ಬೇರೆಯವರ ಕೆಳಗಡೆ ಕೆಲಸ ಮಾಡಿದ್ರೂ ಸಹ ಆ ಕಂಪನಿಯ ಏಳಿಗೆಗೆ ನಾನು ಏನೋ ಒಂದು ಹೊಸ ಕೊಡ್ತಾ ಇದ್ದೀನಪ್ಪ ಅನ್ನೋ ಒಂದು ಹೊಸ ಪ್ರಯತ್ನಗಳಿದೆಯಲ್ಲ, ಹೊಸ ಒಂದು ಕೊಡುಗೆ ಇದೆಯಲ್ಲ, ಅದು ತುಂಬಾ ಲೈಫಲ್ಲಿ ನಮಗೆ ಒಂದು ರೀತಿ ಖುಷಿಯನ್ನು ಕೊಡುತ್ತೆ. ಓಕೆ, ಸೊ ಎಲ್ಲೆಲ್ಲೋ ಹುಡ್ಕೊಂಡು ಹೋಗೋದಲ್ಲ, ಕೆಲಸ ಬಿಟ್ಟರೂ ನಾವು ಇಷ್ಟಪಟ್ಟು ಮಾಡೋ ಕೆಲಸನಾದರೂ ಮಾಡಬೇಕು, ಮಾಡ್ತಿರೋ ಕೆಲಸನ ಇಷ್ಟಪಡಬೇಕು. ಸೊ ನೆಮ್ಮದಿಯಾಗಿ ಇಟ್ಕೊಂಡು ಕೆಲಸ ಮಾಡಬೇಕು. ಕೆಲಸದಿಂದ ನೆಮ್ಮದಿ ಸಿಗಲ್ಲ, ನೆಮ್ಮದಿಯಾಗಿದ್ದರೆ ಕೆಲಸನ ನೆಮ್ಮದಿಯಿಂದ ಮಾಡ್ಬೋದು. ಸೊ ಇವನಿಗೆ ಆ ಕಾಡು ಪ್ರಾಣಿಗಳ ಫೋಟೋಗ್ರಫಿಯಲ್ಲಿ ನೆಮ್ಮದಿ ಇತ್ತು, ಹಾಗಾಗಿ ಅವನಿಗೆ ನೆಮ್ಮದಿ ಅನ್ನಿಸ್ತು. ಇವನಿಗೆ ಡಿಸೈನಿಂಗಲ್ಲಿ ನೆಮ್ಮದಿ ಇತ್ತು, ಸೊ ಆ ಕೆಲಸ ಸಿಕ್ಕಿದ್ದಕ್ಕೆ ನೆಮ್ಮದಿ ಅನ್ನಿಸ್ತು. ಹಾಗಿದ್ರೆ ನೆಮ್ಮದಿ ಅನ್ನೋದು ಕೆಲಸದಲ್ಲಿದೆಯಾ, ನಮ್ಮೊಳಗಡೆ ಇದೆಯಾ ಅನ್ನೋದು ಮತ್ತೆ ಅರ್ಜುನ ಮತ್ತು ವಿಶ್ವಾಸ್ಗೆ ಅರ್ಥ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಸೊ ಇದೆಲ್ಲವನ್ನ ನೆನಪು ಮಾಡ್ಕೊಳ್ತಾ ಅವರು ಇನ್ನು ಹೇಗೆ ಇದನ್ನು ಅರ್ಥ ಮಾಡ್ಕೊಳ್ತಾ ಮುಂದುವರಿಸ್ಕೊಳ್ತಾ ಹೋದ್ರು, ಯಾವ್ಯಾವ ಭಾವನೆಗಳು ಅವರಿಬ್ಬರಲ್ಲೂ ಓಪನ್ ಆಗ್ತಾ ಹೋಯಿತು, ಏನು ಅರಿವಾಯಿತು, ಫೈನಲಿ ನೆಮ್ಮದಿ ಅನ್ನೋದು ಏನು ಅರ್ಥ ಆಯಿತು ಅನ್ನೋದನ್ನು ನಾಳಿನ ಎಪಿಸೋಡಲ್ಲಿ ನೋಡೋಣ. ತುಂಬ ಶಾರ್ಟ್ ಆಗಿರುವಂತಹ ಎಪಿಸೋಡ್ ಇದು. ಯಾಕೆ ಅಂತಂದರೆ ವಿಶ್ವಾಸ್ ಕೆಲಸ, ಕಾರ್ಪೊರೇಟ್ ಕೆಲಸ ಹೇಗಿರುತ್ತೆ ಅದನ್ನು ಕ್ವಿಟ್ ಮಾಡೋದು ಒಂದು, ಅದು ಬೇಕು ಅನ್ನೋರು ಒಬ್ಬರು, ಕೆಲಸ ಬಿಡಬೇಕು ಅಂತ ಒದ್ದಾಡ್ತಾ ಇರೋರು 100 ಜನ ಆದರೆ ಕೆಲಸ ಬೇಕು ಅಂತ ಒದ್ದಾಡ್ತಿರೋರು 100 ಜನ. ಕೆಲಸನೇ ಪ್ರಾಬ್ಲಮ್ಮು ಒಬ್ಬರಿಗೆ, ಕೆಲಸ ಇಲ್ಲದೆ ಪ್ರಾಬ್ಲಮ್ ಇನ್ನೊಬ್ಬರಿಗೆ. ಸೊ ಸಮಸ್ಯೆ ಎಲ್ಲಿದೆ, ನೆಮ್ಮದಿ ಎಲ್ಲಿದೆ? ಏನು ಅರ್ಥ ಆಯಿತು ಅಂತ ಕಮೆಂಟ್ ಮಾಡಿ. ಇನ್ನಷ್ಟು ಡೀಪಾಗಿ ನಾಳಿನ ಎಪಿಸೋಡಲ್ಲಿ ತಿಳ್ಕೊಂಡು ಓದೇನಿ ಎಲ್ಲಿಗೆ ಅನ್ನೋ ಒಂದು ಚಾಪ್ಟರ್ನ ಕನ್ಕ್ಲೂಷನ್ ಮಾಡ್ಕೊಳ್ಳೋಣ. ಥ್ಯಾಂಕ್ ಯು.